ಶ್ರೀಮಂತ್ ಪಾಟೀಲ್ ಅವರ ಜನ್ಮದಿನದ ನಿಮಿತ್ತ ಭವ್ಯ ಆರೋಗ್ಯ ಶಿಬಿರ. ತಾತ್ಯ ಅವರ ಕಾರ್ಯ ಕೊಂಡಾಡಿದ ಸಾರ್ವಜನಿಕರು. ಅಧಿಕಾರ ಇರಲಿ ಬಿಡಲಿ, ಶ್ರೀಮಂತ್ ಪಾಟೀಲ್ ಅವರ ಸಮಾಜ ಸೇವೆ ನಿರಂತರವಾಗಿದೆ. ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬದಂದು ಭವ್ಯ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡು ಸಾವಿರಾರು ಜನರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿದ್ದಾರೆ. ನಿನ್ನೆಯಿಂದ ನಡೆದ ಆರೋಗ್ಯ ಶಿಬಿರವು ಇಂದು ಕೂಡ ಮುಂದುವರೆದಿದ್ದು, ಶ್ರೀಮಂತ್ ಪಾಟೀಲ್ ಅವರ ಕಾರ್ಯ ನಿಜಕ್ಕೂ ಅಭಿನಂದನೀಯವಾಗಿದೆ ಎಂದು ಶಿಬಿರದಲ್ಲಿ ಪಾಲ್ಗೊಂಡ ಅನೇಕ ಸಾರ್ವಜನಿಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಶ್ರೀಮಂತ್ ತಾತ್ಯ ಪಾಟೀಲ್ ಅವ್ರಿ ನಿನ್ನೆ ಹುಟ್ಟುಹಬ್ಬ 71ನೇ ಹುಟ್ಟುಹಬ್ಬ ನಿನ್ನೆ ಅವ್ರದ. ಮತ್ತು ನಿನ್ನೆ ಸಾವಿರಾರು ಮಂದಿಗೆಲ್ಲ ಅವರು ದವಾಖಾನಿದ ಕಣ್ಣ ಆರೋಗ್ಯ ಬದ್ದಲ ಒಂದು ಸಾವಿರಾರು ಮಂದಿನೆಲ್ಲ ಅವ್ರು ಪುಕಟ್ ಫ್ರೀ ಒಳಗೆ ಮಾಡ್ಯಾರ್ರಿ. ಇವತ್ತು ಒಂದು 300 ಮಂದಿ ಫ್ರೀ ಒಳಗೆ ಅವ್ರು ಮತ್ತು ಹಾಸ್ಪಿಟಲ್ಗೆ ತೊಗೊಂಡು ಹೊಂಟಾರ್ರಿ. ಮತ್ತು ಇಂಥ ನಮ್ಮ ತಾತ್ಯಗಳ ಬದ್ದಲ ಎಷ್ಟು ಹೇಳಿದ್ರು ಕಡಿಮೆ ಐತ್ರಿ. ಯಾಕಂದ್ರೆ ಅವ್ರು ಮಾಜಿ ಶಾಸಕರಾಗಬಾರ್ದು, ಈಗ ಸದಸ್ಯ ಶಾಸಕ ಆಗಬೇಕಿತ್ತು. ಏನೋ ಜರನ ಮಿಸ್ ಆಗಿ ತಪ್ಪಟ್ಟಾಗಿ ಇಂಥ ವೇಕರ ಇಂಥ ನಮ್ಮ ರಾಜ್ಯದಾಗ ಏಕ ನಂಬರ್ ಅಂತ ನಮ್ಮ ತಾತ್ಯಗಳು. ಈಗ ನಾವು ಸಾಕಷ್ಟು ಈ ಭಾಗದ ಕಾಗವಾಡ ಮತಕ್ಷೇತ್ರದ ಜನತೆಲ್ಲ ಅನುಭವಿಸ್ಲತ್ತಾರ ರೀ. ಯಾಕಂದ್ರೆ ಅವ್ರ ರಸ್ತೆಯನ್ನು ನೋಡಿ ಅವ್ರದ್ದೆಲ್ಲ ಮಾಡುವಂಥ ಕೆಲಸಗಳು ನೋಡಿ ಸಾಕಷ್ಟಾಗಿ ಅನುಭವ ಆಗಲೈತಿ. ಆದ್ರೆ ಭೀ ಏನು ಅವ್ರು ಬಿಟ್ಟಿಲ್ಲ. ಈಗ ಅವ್ರು ಸದ್ಯದಾಗ ML ಇದ್ದಂಗೆ ಅದಾರ ರೀ. ಸಾಕಷ್ಟು ಮಂದಿನೆಲ್ಲ ಊರು ಗರೀಬ್ರು ಹಿಡ್ಕೊಂಡು ಎಲ್ಲರೂ ವ್ಯವಸ್ಥೆ ಮಾಡ್ತಾರೆ. ಕಾರ್ಯಕ್ರಮದ ಯಾರಿದ್ರೂ ಕರೆಸ್ತಾರೆ. ಮತ್ತು ನಿನ್ನೆ ಒಂದು 20 ಹಿಡ್ಕೊಂಡು 50,000 ಮಂದಿಗೆ ಅನ್ನ ಪ್ರಸಾದ ಮಾಡಿರಿ ಅವ್ರ ಹುಟ್ಟುಹಬ್ಬ ಸಲುವಾಗಿ. ಮತ್ತು ಏನೋ ಒಂದು ಮದುವೆ ಅನ್ರಿ, ಒಂದು ದವಾಖಾನೆ ಆಗಲಿ, ಯಾರು ಬಂದಾರಂದ್ರೆ ಅವ್ರು ಹಂಗೆ ಕಳ್ಸಂಗಿಲ್ಲ. ಅವ್ರನ್ನೆಲ್ಲ ವ್ಯವಸ್ಥೆ ಮಾಡಿ ಕಳಿಸ್ತಾರೆ. ಮತ್ತು ಇಂಥ ಶಾಸಕರ ನಾವು ಮರ್ತಿಗಿಸಿದ್ರಿ ಈಗ ಅಳ್ಳಾಕತ್ತಿದ್ವಿ. ಈಗ ನಮ್ಮನ್ನ ಹೊಯ್ಕೋದ್ರೆ ಯಾರು ಕೇಳೋರಿ. ಆದ್ರೆ ಭೀ ನಮ್ಮ ತಾತಗಳು ನಮ್ಮನ್ನ ಯಾರು ಬಿಟ್ಟಿಲ್ಲ. ಇನ್ನೊಮ್ಮೆ ಇದೊಮ್ಮೆ ಏನಾಗೈತೀನಿ 2028 ಅವ್ರನ್ನ ಶಾಸಕರು ಮಾಡಿ ಅವ್ರನ್ನ ಮಂತ್ರಿ ಮಾಡಿ ಕಳಿಸುವಂಥ ಎಲ್ಲರಿಗೂ ನಾವು ನಿಮಗೆ ಕೈ ಮುಗಿದು ಹೇಳಿಸು. ಇದನ್ನೆಲ್ಲ ಕೆಲಸ ಮಾಡೋದು ನಮ್ಮ ಕಾಗವಾಡ ಮತಕ್ಷೇತ್ರದ ಜನತೆ ಸಲುವಾಗಿ ನಾವು ಕೈ ಮುಗಿದು ಹೇಳ್ತೀವಿ. ಹುಟ್ಟುಹಬ್ಬ ಐತ್ರಿ, ಕಣ್ಣು ಆಪರೇಷನ್ ಆಗೈತಿ, ಅವ್ರು ಹೇಳ್ತಾರೆ ರೀ. ಮತ್ತು ಅವ್ರಿಗೆ ಧನ್ಯವಾದಗಳು. ನಿನ್ನೆ ರೀ ಶ್ರೀಮಂತ್ ತಾತ್ಯ ಪಾಟೀಲ್ ಅವ್ರ ಹುಟ್ಟುಹಬ್ಬದ ನಿಮಿತ್ತ ಕಣ್ಣಿನ ದವಾಖಾನೆ ಫ್ರೀ ಸಲುವಾಗಿ ನಾವು ಬಂದಿದ್ದೀವಿ ರೀ. ಇವತ್ತು ಎಲ್ಲ ಅವರ ಖರ್ಚು ನೋಡಿ ಸಾಂಗ್ಲಿ ದವಾಖಾನೆಗೆ ಒಯ್ಲತ್ತಾರ ರೀ. ಅದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳ್ತೇವೆ. काल आलतो देवळ्याच्या पण चाललोय जर दवाखान्यात कोणी येतो. तात्यासाहेब पाटलांचा वाढदिवस होता 71. त्यानिमित्त मी आईला घेऊन डोळे तपासायला आलतो. त्यांनी सांगितले की डोळ्याचं मोठं ऑपरेशन करा आणि सगळे इथं सोय आहे, जेवणाची सोय आहे, सगळी सोय आहे. त्यांनी चांगल्या प्रकारे हे केले नियोजन. त्याच्याबद्दल मी तात्यांचे पाठवून आभार आहे. धन्यवाद. ಧನ್ಯವಾದಗಳು. काल वाढदिवसानिमित्त आम्ही शिबिरला आलो होतो. आज ऑपरेशनला सांगितलं पण मिळाले. ಶ್ರೀಮಂತ್ ಪಾಟೀಲ್ ಹೋದ್ರಿ ನಿನ್ನ ಹುಟ್ಟಬಿತ್ರಿ. ಕ್ಯಾಂಪ್ ಇಟ್ರಿ ಕಣ್ಣಿಂದ ದವಾಖಾನಿಗೆ ಹೊಂಟಿವ್ರಿ. ಎಲ್ಲ ವ್ಯವಸ್ಥೆ ಅವ್ರದ್ದು ಐತ್ರಿ. ಈಗ ಒಯ್ಲಾತಾರ ನಾಷ್ಟ ಮಾಡ್ಲಾತೇವ್ರಿ. ಇನ್ನು ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ಸಂಘಟಕರು ಹಾಗೂ ಶಿಬಿರದ ವ್ಯವಸ್ಥಾಪಕರಾದ ಸಚಿನ್ ದೇಸಾಯಿ ಮತ್ತು ಅಬ್ದುಲ್ ಗಡ್ಡೇಕರ್ ಮಾತನಾಡಿ, ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಜನ್ಮದಿನದ ಅಂಗವಾಗಿ ಜನವರಿ 31ರಂದು ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದ ಭವ್ಯ ಆರೋಗ್ಯ ಶಿಬಿರದಲ್ಲಿ ಈಗಾಗಲೇ ಸಾವಿರಾರು ಜನರು ಲಾಭ ಪಡೆದುಕೊಂಡಿದ್ದು, ಇಂದು ಕೂಡ ಶಿಬಿರವನ್ನು ಮುಂದುವರಿಸಲಾಗಿದೆ. ಕಣ್ಣು ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡ ತಪಾಸಣೆ ಮಾಡಿಕೊಂಡ 100 ಜನರಿಗೆ ಉಚಿತವಾಗಿ ಚಸ್ಮಾ ವಿತರಿಸಲಾಗಿದೆ. ಅದರಲ್ಲಿ 50ಕ್ಕೂ ಹೆಚ್ಚು ಜನರಿಗೆ ಶಸ್ತ್ರಚಿಕಿತ್ಸೆಗಾಗಿ ಶಿಫಾರಸು ಮಾಡಲಾಗಿದ್ದು, ಇಂದು ಅವರನ್ನು ಸಾಂಗ್ಲಿಯ ನಂದಾದೀಪ ಕಣ್ಣಿನ ಆಸ್ಪತ್ರೆಗೆ ಕಳುಹಿಸಿಕೊಡಲಾಗುತ್ತಿದೆ. ಮಿರಜ್ನ ಸೇವಾ ಸದನ ಆಸ್ಪತ್ರೆಯ ಸಹಯೋಗದಲ್ಲಿ ಆಯೋಜಿಸಿದ್ದ ಸಾಮಾನ್ಯ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸಾವಿರಾರು ಜನರು ಪಾಲ್ಗೊಂಡು ಲಾಭ ಪಡೆದುಕೊಂಡರು. ಈ ಪೈಕಿ 700ಕ್ಕೂ ಹೆಚ್ಚು ಹೃದಯ ಸಂಬಂಧಿತ ಇಸಿಜಿ, ಎಂಜಿಯೋಗ್ರಫಿ, ಎಂಜಿಯೋಪ್ಲಾಸ್ಟಿ, ಬೈಪಾಸ್ ಸರ್ಜರಿ ಸೇರಿದಂತೆ ಚಿಕ್ಕ ಮಕ್ಕಳ ಉಚಿತ ಶಸ್ತ್ರಚಿಕಿತ್ಸೆಗಾಗಿ ಶಿಫಾರಸು ಮಾಡಲಾಗಿದೆ ಎಂದು ಹೇಳಿದರು.
ರಕ್ತದಾನ ಶಿಬಿರದಲ್ಲಿ ನೂರಾರು ಜನ ಜೊತೆಗೆ 5 ಸಕ್ಕರೆ ಕಾರ್ಖಾನೆಗಳಲ್ಲಿ ಆಯೋಜಿಸಿದ್ದ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರದಲ್ಲಿ ಸುಮಾರು ಜನರು ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ ಎಂದು ಹೇಳಿದರು. ಈ ವೇಳೆ ಅನೇಕ ಶಿಬಿರದಲ್ಲಿ ಪಾಲ್ಗೊಂಡ ಅನೇಕ ಫಲಾನುಭವಿಗಳು ಮಾತನಾಡಿ ಶ್ರೀಮಂತ್ ಪಾಟೀಲ್ ಅವರ ಕಾರ್ಯವನ್ನು ಕೊಂಡಾಡಿದ್ದಾರೆ. ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ಅಧ್ಯಕ್ಷ ಶ್ರೀನಿವಾಸ್ ಪಾಟೀಲ್ ಮಾರ್ಗದರ್ಶನದಲ್ಲಿ ಆಯೋಜಿಸಿದ್ದ ಭವ್ಯ ಆರೋಗ್ಯ ಶಿಬಿರವನ್ನು ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ಸಂಘಟಕರಾದ ಸಚಿನ್ ದೇಸಾಯಿ, ಸಂಜಯ್ ಕುಮಾರ್ ಕಾಯ್ಪುರಿ, ಅಬ್ದುಲ್ ಗಡ್ಡೇಕರ್, ವಸಂತ್ ಪಾಟೀಲ್, ಭರತ್ ಪಾಟೀಲ್, ಶೇಖರ್ ಕಿನಂಗಿ, ಅಬ್ಜಿತ್ ಕಿತ್ತೂರಿ, ತಮ್ಮಣ್ಣ ಚೌಗ್ಲೆ, ವಿನಾಯಕ್ ಶಿಂದೆ, ರಾಜು ಮಾನಿ, ರಮೇಶ್ ಗೋಡ್ಸಿ, ರಾಜು ಢೊಳ್ಳಿ, ದೀಪಕ್ ಕಾಂಬಳಿ, ಕೃಷ್ಣ ಪಾಟೀಲ್, ಮಂಜುನಾಥ್ ಮಗ್ದುಮ್ ಸೇರಿದಂತೆ ಅನೇಕರು ಶಿಬಿರದ ಯಶಸ್ಸಿಗೆ ಸಹಕಾರ ನೀಡಿದ್ದಾರೆಂದು ತಿಳಿಸಿದರು. ಪಂಚ್ ನ್ಯೂಸ್ಗಾಗಿ ಕೆಂಪುವಾಡದಿಂದ ಬಸವರಾಜ್ ತಾರ್ದಾಳೆ.